ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಇದೀಗ ಶಾಸಕರಿಗೆ ಸಂಕಷ್ಟ ಶುರುವಾಗಿದೆ. ಬೇರದಿ ಬಸವರಾಜ್ಗೋಸ್ಕರ ಈಗಾಗಲೇ ಸಿಐಡಿ ಅವರು ಬಹಳಷ್ಟು ತಲಾಶ್ ನಡೆಸ್ತಾ ಇದ್ದಾರೆ. ಇವರೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಅವರೆಲ್ಲ ದುಬೈಯಲ್ಲಿದ್ದಾರೆ. ಹಾಗಾಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಕಳೆದ ಒಂದು ವಾರದಿಂದ ದುಬೈಯಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ಇದೀಗ ಸಿಗ್ತಾ ಇತ್ತು. ಇನ್ನು ಮಹಾರಾಷ್ಟ್ರದ ಮುಂಬೈನಲ್ಲಿ ಅಡಗಿ ಕುಳಿತಿರುವ ಶಂಕೆ ಇದೀಗ ವ್ಯಕ್ತ ಆಗ್ತಾ ಇದೆ. ಮುಂಬೈನಲ್ಲಿ ಹುಡುಕಾಟ ನಡೆಸ್ತಾ ಇರುವಂತಹ ಸಿಐಡಿ ಟೀಮ್ಗೆ ವಿದೇಶಕ್ಕೆ ತೆರಳಿಲ್ಲ ಎಂಬ ಮಾಹಿತಿ ಖಾತ್ರಿಯಾಗಿದೆ. ಇನ್ನು ಮುಂಬೈನಲ್ಲಿ ತಲೆಮರೆಸಿಕೊಂಡಿರುವಂತಹ ಬಿಜೆಪಿ ಶಾಸಕ ಬೇರತಿ ಬಸವರಾಜ್, ಹಾಗಾಗಿ ಇದೀಗ ಸಿಐಡಿ ಅವರು ಮುಂಬೈನಲ್ಲೂ ಕೂಡ ಮುಂಬೈ ಮಹಾರಾಷ್ಟ್ರ ಭಾಗದಲ್ಲೂ ಕೂಡ ಇದೀಗ ತಲಾಶ್ ನಡೆಸುತ್ತಿದ್ದಾರೆ. ಕಳೆದ ಒಂದು ವಾರ ದುಬೈಯಲ್ಲಿ ಹೋಗಿ ಕೂತಿದ್ರು ಅನ್ನುವಂಥ ಮಾಹಿತಿ ಇದೆ. ಅದಾದ ನಂತರ ಯಾವಾಗ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಲಾಯಿತು, ಅದಾದ ನಂತರ ವಾಪಸ್ ಬಹುಶಃ ಮುಂಬೈಗೆ ಬಂದಿರಬಹುದು ಅನ್ನೋ ಮಾಹಿತಿ ಇದೆ. ಹಾಗಾಗಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಅಡಗಿ ಕೂತಿದ್ದಾರೆ ಅನ್ನೋ ಶಂಕೆ ಇದೆ. ಹಾಗಾಗಿ ಇದೀಗ ಸಿಐಡಿ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಯಾವಾಗ ಬೇಕಾದ್ರೂ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಶಾಸಕ ಬೇರತಿ ಬಸವರಾಜ್ ಅವರು ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ತಲಾಶ್ ನಡೀತಾ ಇದೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಬಹುಶಃ ಇರಬಹುದು ಅನ್ನೋ ಮಾಹಿತಿ ಇದೆ. ಹಾಗಾಗಿ ಮುಂಬೈನಲ್ಲಿ ಹುಡುಕಾಟ ನಡೆಸ್ತಾ ಇರುವಂತಹ ಸಿಐಡಿ ಟೀಮ್ಗೆ ಬಹುಶಃ ವಿದೇಶಕ್ಕೆ ತೆರಳಿಲ್ಲ ಅನ್ನೋ ಮಾಹಿತಿ ಇದೆಯಲ್ಲ, ಅದು ಕನ್ಫರ್ಮ್ ಆಗಿದೆಯಂತೆ. ಹಾಗಾಗಿ ಮುಂಬೈನಲ್ಲೇ ಏನಾದರೂ ಇದ್ದಾರಾ ಬಿಜೆಪಿ ಶಾಸಕ ಅನ್ನೋ ಮಾಹಿತಿ ಮೇರೆಗೆ ಇದೀಗ ಅಲ್ಲೂ ಕೂಡ ತಲಾಶ್ ನಡೆಸಲಾಗುತ್ತೆ. ಸಿಐಡಿ ಪೊಲೀಸರು ಈಗಾಗಲೇ ಅವರ ಬೆನ್ನು ಬಿದ್ದಿದ್ದಾರೆ. ಕಾರಣ ಏನು ಅಂತಂದ್ರೆ, ಒಂದು ಕಡೆ ಕಳೆದ ಒಂದು ವಾರದಿಂದ ಅವರು ದುಬೈಯಲ್ಲಿದ್ದಾರೆ ಅನ್ನೋ ಅನುಮಾನ ಇತ್ತು, ಮಾಹಿತಿ ಇತ್ತು. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಯಾರ ಸಂಪರ್ಕದಲ್ಲೂ ಬರ್ತಾ ಇಲ್ಲ ಅನ್ನೋ ಮಾಹಿತಿ ಅನುಮಾನ ಇತ್ತು. ಅದಾದ ನಂತರ ಅವ್ರು ಸಿಗ್ಲಿಲ್ಲ ಅಂತ ಹೇಳಿ ಲುಕೌಟ್ ನೋಟಿಸ್ ಕೂಡ ಜಾರಿ ಆಯಿತು. ಲುಕೌಟ್ ನೋಟಿಸ್ ಅಲ್ಲಿ ಅವ್ರು ಯಾವುದೇ ಕ್ಷಣದಲ್ಲಿ ಎಲ್ಲೇ ಇದ್ರೂ ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಅವ್ರು ಎಲ್ಲೇ ಇದ್ರು ಅಷ್ಟೇ, ಅವ್ರು ಬೇರೆ ದೇಶದಲ್ಲೂ ಇದ್ರು ಅಷ್ಟೇ, ಎಲ್ಲೇ ಇದ್ರು ಅಷ್ಟೇ, ಅವರನ್ನು ಅರೆಸ್ಟ್ ಮಾಡಲೇಬೇಕಾಗುತ್ತೆ ಲುಕೌಟ್ ನೋಟಿಸ್ ಅಲ್ಲಿ. ಹಾಗಾಗಿ ಲುಕೌಟ್ ನೋಟಿಸ್ ಒಂದು ಕಡೆ ಜಾರಿ ಆಯಿತು. ಅದಾದ ನಂತರ ಇದೀಗ ಗೊತ್ತಾಗ್ತಾ ಇರುವಂತದ್ದು ಬಹುಶಃ ಅವರು ಮುಂಬೈಗೆ ಬಂದಿರಬಹುದು ಅನ್ನೋ ಮಾಹಿತಿ ಇದೆ. ಹಾಗಾಗಿ ಇದೀಗ ಮುಂಬೈಯಲ್ಲೂ ಕೂಡ ಪೊಲೀಸರು ಸಿಐಡಿ ಟೀಮ್ ಅವರು ಇದೀಗ ತಲಾಶ್ ನಡೆಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇದೀಗ ಬೇರತಿ ಬಸವರಾಜ್ಗಾಗಿ ತಲಾಶ್ ಮುಂದುವರಿತಾ ಇದೆ. ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ಇಂದು ಸುಪ್ರೀಂಗೆ ಬೇರತಿ ಬಸವರಾಜ್ ಅರ್ಜಿ ಸಲ್ಲಿಕೆ, ವಿಚಾರಣೆಗೆ ದಿನಾಂಕ ನಿಗದಿ ಮಾಡ್ತಿಲ್ಲ ಸುಪ್ರೀಂ ಕೋರ್ಟ್. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬೇರತಿ ಬಸವರಾಜ್ಗೆ ಬಿಸಿ ಮುಟ್ಟಿಸಲೇಬೇಕು ಅಂತ ಹೇಳಿ ಇದೀಗ ಗೃಹ ಇಲಾಖೆ ಕೂಡ ನಿರ್ಧಾರ ಮಾಡ್ಕೊಂಡಿದೆ. ಕಾರಣ ಏನು ಅಂತಂದ್ರೆ, ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಸುಮ್ಮನೆ ಅವರೇ ಬಂದು ಡೈರೆಕ್ಟ್ ಆಗಿ ಸರೆಂಡರ್ ಆಗ್ಬಿಟ್ರೆ ಒಳ್ಳೇದು, ಸುಮ್ಮನೆ ನಾವೆಲ್ಲ ಹುಡುಕಾಡೋದು ಬೇಡ. ಅವರು ಕೂಡ ಒಬ್ಬ ಶಾಸಕರಾಗಿದ್ದಾರೆ, ಆ ಒಂದು ಕೊಲೆ ಕೇಸ್ನಲ್ಲಿ ಎಫ್ಐ ಆರೋಪಿ ಆಗಿದ್ದಾರೆ. ಹಾಗಾಗಿ ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿ ಏನಿತ್ತು ಅದು ಕೂಡ ವಜಾ ಮಾಡಿದೆ ಕೋರ್ಟ್. ಇಷ್ಟೆಲ್ಲ ಆದ್ರೂ ಕೂಡ ಏನಕ್ಕೆ ತಲೆ ಮಾಡಿಸ್ಕೊಂಡು ಓಡಾಡೋದು? ಕಳ್ಳ ಯಾವತ್ತಾದ್ರೂ ಒಂದಿನ ತಗ್ಲಾಕೊಳ್ತಾನೆ. ಇಷ್ಟೆಲ್ಲ ಬೇಡ, ಸುಮ್ಮನೆ ಅವರೇ ಬಂದು ಸರೆಂಡರ್ ಆಗ್ಬಿಟ್ರೆ ಒಳ್ಳೇದು ಅಂತೇಳಿ ಗೃಹ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಇನ್ನು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ಅರ್ಜಿ ಇತ್ತಲ್ಲ, ಆ ಒಂದು ಅರ್ಜಿಯನ್ನ ಇದೀಗ ಕೋರ್ಟ್ ವಜಾ ಮಾಡಿದೆ. ಹಾಗಾಗಿ ಇಂದು ಕೂಡ ಸುಪ್ರೀಂಗೆ ಬೇರತಿ ಬಸವರಾಜ್ ಅರ್ಜಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಈ ಒಂದು ವಿಚಾರಣೆಗೆ ದಿನಾಂಕವನ್ನ ಫಿಕ್ಸ್ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್. ಹಾಗಾಗಿ ಏನೂ ಇಲ್ಲ, ಸದ್ಯಕ್ಕೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೆ ಸಾಕು ಅನ್ನುವಂತ ಒಂದು ನಿರೀಕ್ಷೆಯಲ್ಲೇ ಇರುವಂತದ್ದು ಬೇರತಿ ಬಸವರಾಜ್ ಅವರು. ಹಾಗಾಗಿ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಬೇರತಿ ಬಸವರಾಜ್ಗೆ ಬಿಸಿ ಮುಟ್ಟಿಸಲೇಬೇಕು ಅಂತ ಹೇಳಿ ಗೃಹ ಇಲಾಖೆ ಹಾಗೂ ಕೋರ್ಟ್ ಕೂಡ ಬಹುಶಃ ನಿರ್ಧಾರ ಮಾಡಿಕೊಂಡಿದೆ. ಕಾರಣ ಏನು ಅಂತಂದ್ರೆ, ಹೌದು, ಆ ಒಂದು ಕೊಲೆ ಕೇಸಲ್ಲಿ ಇವರು ಕೂಡ ಒಬ್ಬರು ಆರೋಪಿ ಆಗಿದ್ದಾರೆ ಅನ್ನುವಂತಹ ಸತ್ಯ, ಅದನ್ನ ಸುಳ್ಳು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಫ್ಐ ಆರೋಪಿ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇತ್ತು ಈ ಒಂದು ಕೇಸಲ್ಲಿ. ಬಿಕ್ಲು ಶಿವ ಅದರಲ್ಲೂ ಕೂಡ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು ಬಿಕ್ಲು ಶಿವನನ್ನ. ಬಿಕ್ಲು ಶಿವ ಯಾರು ಅಂತಂದ್ರೆ, ಬಿಕ್ಲು ಶಿವ ಕೂಡ ಒಬ್ಬ ರೌಡಿ ಶೀಟರ್ ಆಗಿರ್ತಾರೆ. ಬೇರತಿ ಬಸವರಾಜ್ ಅವರ ಗ್ಯಾಂಗ್ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅವರು ಹೇಳಿದ ಹಾಗೆ ಇವರೇ ಕೇಳ್ಕೊಂಡಿರ್ತಾರೆ. ಆದ್ರೆ ಅದಾದ ನಂತರ ಒಂದು ಲ್ಯಾಂಡ್ ವಿಚಾರಕ್ಕೆ ಜಗಳ ಆಗುತ್ತೆ.
ಜಗಳ ಆಗಿ ಇದಾದ ನಂತರ ಒಂದು ಕೊಲೆ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು ನೋಡ್ತಾ ಇದ್ದೀವಿ, ಇನ್ನೇನು ಭೈರತಿ ಬಸವರಾಜ್ ಅವರು ಯಾಕೋ ಸಿಕ್ಕಾಪಟ್ಟೆ ಆಟಾಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗಾಗಲೇ ಗೃಹ ಇಲಾಖೆ ಕೂಡ ಒಂದು ಕಡೆ ಪರಮೇಶ್ವರ್ ಅವರು ಹೇಳಿದ್ದಾರೆ, ಅದು ಎಲ್ಲೇ ಇದ್ರೂ ಕೂಡ ಸುಮ್ಮನೆ ಬಂದು ಸರೆಂಡರ್ ಆದ್ರೆ ಒಳ್ಳೇದು ಅಂತ. ಸದ್ಯಕ್ಕೆ ಎಕ್ಸಾಕ್ಟ್ಲಿ ಎಲ್ಲಿರಬಹುದು ಅವರು, ಏನಾದ್ರೂ ಮಾಹಿತಿ ಇದೆಯಾ? ಎಸ್ ರೋಶಿನಿ, ಏನು ಭೈರತಿ ಬಸವರಾಜ್ ಅವರು ತಮ್ಮ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಕೂಡಲೇ ಇಮಿಡಿಯೇಟ್ ಆಗಿ ಮುಂದಿನ ಕಾನೂನು ನೆರವಿಗೋಸ್ಕರ ಸುಪ್ರೀಂ ಕೋರ್ಟ್ ಕದ ತಟ್ಟಿರುವಂತದ್ದು. ಇವತ್ತು ಬೆಳಗ್ಗೆನೆ ಸುಪ್ರೀಂ ಕೋರ್ಟ್ಗೆ ತಮ್ಮ ಏನು ರಕ್ಷಣೆಗೋಸ್ಕರ ಧಾವಿಸಿದ್ದಾರೆ ಅಂತ ಹೇಳ್ಬೋದು. ಅವರು ಅಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅಥವಾ ನನ್ನ ಮೇಲೆ ಬಲವಂತದ ಕ್ರಮವನ್ನ ತೆಗೆದುಕೊಳ್ಳದಿರೋ ಇರುವಂತೆ ನಿರ್ದೇಶನವನ್ನ ಮತ್ತೆ ನನಗೆ ಕಾನೂನು ರಕ್ಷಣೆಯನ್ನ ಕೊಡಬೇಕು ಅನ್ನುವಂತ ಒಂದು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಇನ್ನೇನು ಬಹುಶಃ ನಾಳೆ ನಾಡಿದ್ದು ಅಥವಾ ಎಮರ್ಜೆನ್ಸಿ ಕೇಸ್ ಅನ್ನೋ ಒಂದು ಲಿಸ್ಟ್ ನಲ್ಲಿ ನಾಳೆ ನಾಡಿದ್ದು ಸುಪ್ರೀಂ ಕೋರ್ಟ್ ನ ಬೆಂಚ್ ಮುಂದೆ ಬರುವಂತ ಸಾಧ್ಯತೆ ಇದೆ. ಅಲ್ಲಿ ತಮ್ಮ ವಾದವನ್ನ ಮತ್ತೆ ಮುಂದುವರಿಸ್ತಾರೆ. ಇಲ್ಲೇನು ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಆಗಿದೆ, ಆ ಒಂದು ಹಿನ್ನೆಲೆಯನ್ನು ಕೂಡ ಇರ್ತದೆ. ಇದಕ್ಕೆ ಮುಂಚಿತವಾಗಿನೇ ಕೇವಿಯಟ್ ಅನ್ನು ಕೂಡ ಹಾಕೊಂಡಿರುವಂತದ್ದು. ಕೇವಿಯಟ್ ಅನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸಿಐಡಿ ಪೊಲೀಸರು ಹಾಕೊಂಡಿದ್ದಾರೆ. ಇಲ್ಲಿ ಬಿಕ್ಲು ಶಿವ ಅವರ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಅವರು ನಮಗೆ ಯಾವ ರೀತಿಯಲ್ಲಿ ಏನು ತನಿಖೆಗೆ ಬೇಕಾಗಿದ್ದಾರೆ ಅನ್ನುವಂಥ ಎಲ್ಲವನ್ನು ನಮ್ಮ ವಾದವನ್ನು ಕೂಡ ಕೇಳಬೇಕು, ನಮ್ಮ ವಾದವನ್ನ ಕೇಳದೇನೆ ಯಾವುದೇ ಒಂದು ಆರ್ಡರ್ಸ್ ಅನ್ನ ಪಾಸ್ ಮಾಡಬಾರ್ದು ಅನ್ನುವಂಥ ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಸಿಐಡಿ ಪೊಲೀಸರು ಕೂಡ ಮಾಡ್ಕೊಂಡಿರೋದು. ಹೀಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೊಂದು ಸುತ್ತಿನ ವಾದ ಪ್ರತಿವಾದಗಳ ಆದ ನಂತರದಲ್ಲಿ ಅಲ್ಲಿ ಭೈರತಿ ಬಸವರಾಜ್ಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಹೈಕೋರ್ಟ್ಗೆ ಹೋಗಿ ಅಂತೇಳಿ ಹೇಳ್ತಾರ ಅನ್ನುವಂಥದ್ದೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕದ ತಟ್ಟಿರುವಂತದ್ದು ಭೈರತಿ ಬಸವರಾಜು. ರೋಶಿನಿ, ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.